ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೋತವ್ರು. ಆತ್ಮೀಯರೇ, BDCC ಬ್ಯಾಂಕ್ ನಿಮಗೆ ಗೊತ್ತಾಗ್ಬಿಡ್ತು. ಬೆಳಗಾವಿಯ DCC ಬ್ಯಾಂಕ್ ಜಿಲ್ಲಾ ಕೇಂದ್ರದಲ್ಲಿರುವಂಥ ಬ್ಯಾಂಕ್, ಸಹಕಾರಿ ಬ್ಯಾಂಕ್. ಇದ್ರ ಮೇಲೆ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಎಲ್ಲ ರಾಜಕಾರಣಿಗಳ ಕಣ್ಣು. ಯಾಕಂದರೆ ರೈತರು ಪ್ರತಿಯೊಂದು ತಾಲೂಕದಲ್ಲಿದ್ದಾರೆ. ಪ್ರತಿಯೊಂದು ತಾಲೂಕಿನ ಜೊತೆಗೆ ಅಲ್ಲಿಯ ಸಂಘ ಸಂಸ್ಥೆಗಳ ರೈತರಿದ್ದಾರೆ. ರೈತರ ಮೇಲೆ ಹಿಡಿದು ಸಾಧಿಸುವಂಥದ್ದು, ಅವ್ರಿಗೆ ಸಾಲ ಕೊಡೋದು, ತೊಗೊಳ್ಳೋದು, ಇಂಪ್ರೂವ್ಮೆಂಟು, ಅದು ಇದು ಹೆಸರಿನಲ್ಲ ರೈತರು ತನ್ನ ಕಬ್ಜಾದಲ್ಲಿ ಇಟ್ಕೊಂಡು ಹೋಗುವಂಥದ್ದು ಮ್ಯಾಕ್ಸಿಮಮ್ ಅವರು ಇದ್ದಾರೆ. ಅದ್ರ ದುರಂತ ಏನಪ್ಪ ಅಂತಂದ್ರೆ ನಮ್ಮ ರೈತರಿಗೆ ಇದೆಲ್ಲ ಗೊತ್ತಿಲ್ಲ. ಯಾರು ಏನೋ ರಾಜಕೀಯ ಮಾಡ್ತಿರ್ತಾರೆ, ಇರಲಿಲ್ಲ ಮತ್ತೊಂದು ಚರ್ಚೆ ಮಾಡಿದ್ರೆ ಆಯಿತು. ಯಾಕಂದರೆ ನಿಜವಾಗಿಯೂ ಈ ದೇಶದ ಚುಕ್ಕಾಣಿ ಹಿಡಿಬೇಕಾಗಿತ್ತು ರೈತರು. ಅದು ದುರಂತ ಅವ್ರಿಗೆ ಗೊತ್ತಿಲ್ಲ ಅವ್ರ ಶಕ್ತಿ ಅನ್ನೋದು ಆರಂಭದಲ್ಲಿ ನೆನಪಿಟ್ಕೊಂಡು ಮುಂದಿನ ಬೆಳಗಾವಿ ಬಗ್ಗೆ ಒಂದಿಷ್ಟು ಮಾತಾಡೋಣ. 15 ತಾಲೂಕುಗಳಿದ್ದಾವೆ, 15 ಜನ ಡೈರೆಕ್ಟರ್ಸ್ ಇದ್ದಾರೆ. ಈಗ ಅದು ಕದನ ಶುರುವಾಗ್ಯದ. ಅಲ್ಲಿ ಈಗ ನಿಮ್ಗೆ ಗೊತ್ತಿದ್ದಂಗೆ ನಮ್ಮ ಹಿಂದಿನ ಎಪಿಸೋಡಲ್ಲಿ ಮಾಡಿದ್ವಿ ನಾವು. ನಮ್ಮ ಜಾರಕಿಹೊಳಿ ಕುಟುಂಬ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಕತ್ತಿ ಸಹೋದರ ಕುಟುಂಬ ಇನ್ನೊಂದು ಕಡೆ ಅದ. ಕತ್ತಿಯವರ ಇಲ್ಲಿವರೆಗೆ ಸಹಕಾರಿ ಸಂಘಗಳ ಮೇಲೆ ಹಿಡಿತ ಸಾಚಿಕೊಂಡು ಬಂದಂಥವರು, ಅದರಲ್ಲೂ ಇಲ್ಲಿವರೆಗೆ ಬಿಟ್ಟು ಕೊಟ್ಟಿರಲಿಲ್ಲ ಅವರು. BDCC ಬ್ಯಾಂಕ್ ಅಧ್ಯಕ್ಷಗಿರಿಯನ್ನು ಹೇಗಾದ್ರೂ ಮಾಡಿ ಕಸ್ಕೊಂಡಿದ್ದರು ಎಲ್ಲರ ಕಡೆಯಿಂದ. ಈ ಒಂದು ಅತಿ ಆತ್ಮವಿಶ್ವಾಸದಿಂದನೋ ಮತ್ತಾವ ಕಾರಣದಿಂದನೋ ಅಥವಾ ಇವರ ಅತಿಯಾದ ಕಾರಣದಿಂದನೋ ಲಕ್ಷ್ಮಣ ಸವದಿ ಅಂತವರು BJPಯಿಂದ ಅನೇಕರು ವೈರಿ ಆದರೂ ನೋಡೋದು ಜೊಲ್ಲೆ ಅಂತವರು ಈಗ ಇತಿಹಾಸದಲ್ಲಿ ಸರಿದೋದು. ಹೀಗಾಗಿ ವಿಶೇಷವಾಗಿ ಇವತ್ತು ಏಕಾಂಗಿಯಾಗಿ ನಮಗೆ ಈ ರಮೇಶ್ ಕತ್ತಿಯವರು ಕಾಣ್ತಾ ಇದ್ದಾರೆ. ಅವರು ಅಣ್ಣನ ಮಗ ಉಮೇಶ್ ಕತ್ತಿಯವರ ಮಗ ನಿಖಿಲ್ ಕತ್ತಿಯವರು, ಇವರೆಲ್ಲ ಏಕಾಂಗಿ ಆದರೆ ಫ್ಯಾಮ್ಲಿ ಅಂಥೇಳಿ ಬೇರೆ ಸಂಶಯ ಬರುವುದರ ಅಷ್ಟರಲ್ಲೇ ಒಂದಿಷ್ಟು ಹೊಸ ಹೊಸ ಬೆಳವಣಿಗೆಗಳು ಆಗ್ತಾಯಿದ್ದಾವೆ. ಆಲ್ರೆಡಿ ಬಾಲಚಂದ್ರ ಜಾರಕಿಹೊಳಿ ಅವರು BDCC ಬ್ಯಾಂಕ್ಗಳ ಮೇಲೆ ಒಂದು ಹಿಡಿತ ಸಾಧಿಸುವಾಗ ಒಂದು ತಮ್ಮದ ಪ್ಯಾನಲ್ ಮಾಡಿಕೊಂಡು ಪ್ರಭಾಕರ್ ಕೋರೆ ಅವ್ರ ನೇತೃತ್ವವಾಗಿರ್ಬೋದು, ಜೊಲ್ಲೆ ಅವ್ರದ್ದಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವ್ರದ್ದಾಗಿರ್ಬೋದು, ತಮ್ಮದು ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವ್ರದ್ದು ಆಗಿರ್ಬೋದು, ಇವರೆಲ್ಲ ಕೂಡ ಒಂದು ಪ್ಯಾನಲ್ ಮಾಡಿಕೊಂಡು ಪಕ್ಷಾತೀತವಾಗಿ ಭಾಳ ಇಂಟೆಲಿಜೆಂಟ್ ವರ್ಡ್, ಪಕ್ಷಾತೀತವಾಗಿ ಮಾಡ್ತೀವಿ ನಾವು ಈ ಸಲ ಅಂಥೇಳಿ ಅಡ್ಡಿಲ್ಲ. ಭಾಳ ಉತ್ತಮವಾದ ಕೆಲಸ. ಯಾಕಂದರೆ ರೈತರ ಕೆಲಸ ಪಕ್ಷಾತೀತವಾಗಿ ಮಾಡಬೇಕಾಗಿದ್ದು ಸತ್ಯನದು, ಅದನ್ನು ಮಾಡ್ತಾಯಿದ್ದೀವಿ ಅಂಥೇಳಿ ನಿಧಾನಕ್ಕೆ ತಮ್ಮ ಅಣ್ಣ ಸತೀಶ್ ಅವರ ಮಗ ರಾಹುಲ್ ಜಾರಕಿಹೊಳಿ ಅವರನ್ನು ಈ ನಿರ್ದೇಶಕ ಸ್ಥಾನಕ್ಕೆ ತರುವಂಥ ಪ್ರಯತ್ನ ನಡೆಸಿದರು. ಇದು ಡೆವಲಪ್ಮೆಂಟ್ ನಡೀತಾ ಇದೆ. ಬೆಲೆಗಳು ಭೇಟಿ ಆಗ್ತಾ ಇದ್ದಾರೆ. ಎಲ್ಲರೂ ಯಾರು ನಿಲ್ಲಬೇಕಂತ ಬಯಸ್ತಾರೆ ನಿರ್ದೇಶಕರು. ಅವರು ತಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ. ಅದರಲ್ಲೂ ಬಾಲಚಂದ್ರ ಜಾರಕಿಹೊಳಿ ಅವರು ಇನ್ನೂ ತೀವ್ರವಾಗಿ ಈ ಸಲ, ಯಾಕೆಂತಂದ್ರೆ ಬೆಳಗಾವಿಯ ಈ DCC ಬ್ಯಾಂಕನ್ನು ಯಾರು ಕಬ್ಜಾ ತಗೊಳ್ತಾರೋ ಬೆಳಗಾವಿಯ ರಾಜಕೀಯ ಮೇಲೆ ಹಿಡಿದು ಸಾಧ್ಯದ ಅನ್ನುವಂಥದ್ದು ಪ್ರಬಲವಾದ ನಂಬಿಕೆ ಮಧ್ಯೆ ಅವರು ಸಾಧ್ಯದ ಜಾರಕಿಹೊಳಿ ಕುಟುಂಬದವ್ರಿಗೆ. ಯಾಕಂದ್ರೆ ಆಲ್ರೆಡಿ ಬೆಳಗಾವಿಯ ಉಸ್ತುವಾರಿಯನ್ನು ಜೊತೆಗೆ ಚಿಕ್ಕೋಡಿ ವಿಭಾಗದ MP ಸ್ಥಾನ ಎರಡನ್ನೂ ತಮ್ಮ ಕಡೆ ಇಟ್ಕೊಂಡಿದ್ದಾರೆ. ಜೊತೆಗೆ ಜೊಲ್ಲೆಯವರ ಮನಸ್ಸನ್ನು ಗೆಲ್ಲುವಲ್ಲಿ, ಜೊತೆಗೆ ಕೋರೆ ಅಂಥವರ ವಿಶ್ವಾಸ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಈ ಸಲ BDCC ಬ್ಯಾಂಕ್ ನಂಬುದು ಅನ್ನುವಂಥ ಒಂದು ಪ್ರಬಲವಾದ ಆಕಾಂಕ್ಷೆ ಆ ದಿಶೆಯಲ್ಲಿ ಅವರ ತಮ್ಮ ಪ್ರಚಾರವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರ ಕ್ಷೇತ್ರ ತುಂಬನೂ ತಮ್ಮ ಪ್ರಚಾರವನ್ನು ನಡೆಸಿದ್ದಾರೆ. ಇದಿಷ್ಟ ಇವ್ರ ಕಡೆ ನಡೆದಿದ್ದಾರೆ. ಇದೇ ಸಂದರ್ಭದಲ್ಲಿ ಇನ್ನೊಂದು ಡೆವಲಪ್ಮೆಂಟ್ ಆಗ್ತಾಯಿದೆ. ಅದು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ನಿಧಾನಕ್ಕೆ ತಮ್ಮ ಸಹೋದರ ಚಂದ್ರನಾಥ್ ಹಟ್ಟಿಹೊಳಿಯವರನ್ನ ಖಾನಾಪುರ ಮೂಲಕ ನಿರ್ದೇಶಕರನ್ನೇ ಮಾಡಬೇಕು ಅನ್ನುವಂಥ ಒಂದು ಹೊಸ ದಾಳವನ್ನು ಉಳಿಸಿದ್ದಾರೆ. ಈಗಾಗಲೇ ಇದನ್ನು ಮಾತಾಡಿದ್ರು ಅವರು ಈ ಹಿಂದೆ. ಯಾಕಂದ್ರೆ ಎಲ್ಲಿಯವರೆಗೆ ಉಮೇಶ್ ಕತ್ತಿಯವರು ಹಿಡಿತಿತ್ತು ಅಲ್ಲಿವರೆಗೆ BDCC ಬ್ಯಾಂಕ್ ಕತ್ತಿಯವರ ಮನೆಯ ಒಂದು ಸ್ವತ್ತಾಗಿತ್ತು. ಅದು ಯಾವಾಗ ಅದು ಉಮೇಶ್ ಅವರು ಇಲ್ಲಾದರೂ ಸಹಜವಾಗಿ ಸಹಜದ ನಿಸರ್ಗ ತನ್ನ ಕೆಲಸ ಮಾಡ್ತಾ ಇರ್ತದೆ. ಸಹಜವಾಗಿ ಬರ್ತಾರೆ ಯಾರೋ ಹೊಸ ಹೊಸ ಹೀರೋಗಳು ಬರ್ತಿರ್ತಾರೆ. ಹೀರೋ ಇದ್ದವ್ರು ಜೀರೋಗಳು ಆಗ್ತಾ ಇರ್ತಾರೆ. ಅದು ನಿಸರ್ಗದ ನೇಮ. ಹೀಗಾಗಿ ರಮೇಶ್ ಕತ್ತಿಯವರು ಏಕಾಂಗಿ ಆದರು ಅನ್ನುವಷ್ಟರಲ್ಲಿ ಈ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ತಮ್ಮ ಸಹೋದರನ ಮೂಲಕ ನಾವು ಇದ್ದೀವಪ್ಪ ಇಲ್ಲೇ ಬೆಳಗಾವಿ ಜಿಲ್ಲೆಯಲ್ಲೇ ಅನ್ನುವಂತಹ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಇದು ಎತ್ತು ಹೋಗ್ಬೋದು, ಏನಾಗ್ಬೋದು. ಯಾಕಂದರೆ ಈಗಾಗಲೇ ಇವತ್ತು ಮೇಲ್ಪದರಲ್ಲೇ ನಾವು ಹೇಳ್ಬೋದು, ಇಲ್ಲಪ್ಪ ಜಾರಕಿಹೊಳಿ ಅವರು ಎಲ್ಲರೂ ವಿಶ್ವಾಸ ಗೆದ್ದಿದ್ದಾರೆ ಅಂತೇಳಿ. ಜೊಲ್ಲೆಯವರು ಮತ್ತು ಸತೀಶ್ ಜಾರಕಿಹೊಳಿ ನಡುಕ ಈ ಚಿಕ್ಕೋಡಿ ಸಲುವಾಗಿ, ಅವ್ರ ಮಗಳ ಸಲುವಾಗಿ, MP ಸ್ಥಾನ ಸಲುವಾಗಿ ಈಗಾಗಲೇ ತಿಕ್ಕಾಟಾಗಿದ್ದು ನಾವು ಗಮನಿಸಿದ್ದೀವಿ.
ಮತ್ತು ಇಲ್ಲಿ ರಾಜಕಾರಣ ಹೇಗಿದೆಪ್ಪ ಅಂದ್ರೆ ಅಧಿಕಾರ ಸುತ್ತಮುತ್ತ ಇರ್ತದೆ. ಅಧಿಕಾರನ ಹೊಡಿಬೇಕಾಗಿತ್ತು. ಆ ದಿಶೆಯಲ್ಲೇ ಜೊಲ್ಲೆಯವರು ತಮ್ಮ ಅಧಿಕಾರ ಕಳ್ಕೊಂಡಿದ್ರು MP ಸ್ಥಾನವನ್ನು. ಆಗ ಅನಿವಾರ್ಯ ಆಯಿತು ಅವ್ರಿಗೆ. ಯಾಕಂದರೆ ತಮ್ಮ ಪಕ್ಷದವರಾದಂಥ ಕತ್ತಿಯವರು ಕೋಆಪರೇಷನ್ ಮಾಡಲಿಲ್ಲ ಅನ್ನೋದು ಒಂದು ಬಲವಾದ ಆರೋಪ. ಆ ದಿಶೆಯಲ್ಲಿ ಅವರು ಜಾರಕಿಹೊಳಿ ಅವ್ರ ಜೊತೆಗೆ ಸಂಪರ್ಕ ಮಾಡಿಕೊಂಡ ಜಿಲ್ಲೆಯ ರಾಜಕೀಯದ ಹಿಡಿತವನ್ನು ತೆಗೆದುಕೊಳ್ಳಿಸುವಾಗ ಈಗಾಗಲೇ ಈ ಕತ್ತಿಯವರ ಅಧ್ಯಕ್ಷರನ್ನು ಕೆಳಗಿಳಿಸಿದ್ದು ಈಗ ಇತಿಹಾಸ. ಈಗ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರು ಬಂದ ಮೇಲೆ ಒಂದು ಗೇಮ್ ಚೇಂಜ್ ಆಗ್ತದನ ಅನ್ನುವಂಥದ್ದು. ಯಾಕಂದರೆ ಈಸ್ ಎ ಇಂಟೆಲಿಜೆಂಟ್ ವುಮನ್, ಅದ್ರಲ್ಲಿ ಎರಡು ಮಾತಿಲ್ಲ. ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ಬದಿಗಿಟ್ಟ ನಾವು ವಿಚಾರ ಮಾಡುವಂಥದ್ದು ಏನಪ್ಪ ಅಂತಂದ್ರೆ, ಅವರು ಈ ಹಿಂದೆ ಬಂದಿದ್ರು, ನಾನು ಈ ಸಲ ನೋಡ್ತಾ ಇದ್ದೀನಿ DCC ಬ್ಯಾಂಕಲ್ಲೇ ಅನ್ನುವಂಥ ಮಾತನ್ನು. ಅವ್ರ ಎಂಟ್ರಿ ಆದರೆ ಏನಾದರೂ ಚೇಂಜ್ ಆಗ್ಬೋದಾ ರಾಜಕೀಯದಲ್ಲೇ ಅನ್ನುವಂಥದ್ದು. ಯಾಕೆಂದರೆ ಅವರ ಜೊತೆಗೆ ನಮ್ಮ ಈ ಲಕ್ಷ್ಮಣ ಸವದಿಯವರ ಸಂಬಂಧಗಳು ಚೆನ್ನಾಗಿದ್ದಾವೆ. ಮತ್ತು ಲಕ್ಷ್ಮಣ ಸವದಿಯವರು ಮೇಲ್ಪದರಲ್ಲಿ ಜಾರಕಿಹೊಳಿ ಅವರ ನಾಯಕತ್ವ ಒಪ್ಕೊಂಡಿರಬಹುದಿಲ್ಲ ಅಂತಲ್ಲ, ಅದರ ಆಂತರ್ಯದಲ್ಲೇ. ಯಾಕಂದರೆ ಈಗ ರಮೇಶ್ ಜಾರಕಿಹೊಳಿ ಅವರು ಮೇಲೆ ಜೊತೆಗೆ ಹೋಗೋದು, ಅಲ್ಲಿಯ ಕುಮಟಳ್ಳಿ ಅವ್ರ ಜೊತೆಗೆ ಇನ್ನೂ ಅವ್ರ ಜೊತೆಗೆ ಸಂಪರ್ಕದಲ್ಲಿ ಇರೋದು, ಅವ್ರಿಗೂ ಇವ್ರ ಬಗ್ಗೆ ಭಯ ಅಂತ ಇದ್ದೇ ಇರ್ತದೆ, ಸಹಜದ. ಮತ್ತು ನಮ್ಮದೇ ಆದಂಥ ಅಥವಾ ತಮ್ಮದೇ ಆದಂಥ ಒಂದು ಸಂಘಟನೆ ಮಾಡ್ಕೊಳ್ಬೇಕಂತ ಇದ್ದೇ ಇರ್ತದೆ. ಈ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರು ಅಲ್ಲೇ DKC ಅವ್ರ ಜೊತೆಗೆ ಒಳ್ಳೆಯ ರಿಲೇಷನ್ ಇರೋದರಿಂದಾಗಿ DKC ಥ್ರೂ ನಮ್ಮ ಲಕ್ಷ್ಮಣ ಸವದಿಯವರು ಹಿಂದಿರ್ಬೋದು. ಈ ಉಮೇಶ್ ಕತ್ತಿ ಅವರ ಸಂದರ್ಭದಲ್ಲೇ ಆ ಸಮಯದಲ್ಲೇ ಅವ್ರಿಗೆ ಅವ್ರು ತಿಕ್ಕಾಡಿರ್ಬೋದು. ಇವತ್ತು ಚೇಂಜ್ ಆಗ್ಬೋದಾ ಅನ್ನುವಂಥ ಒಂದು ಸಣ್ಣ ಸಂಶಯ ಶುರು ಆಗಿಬಿಟ್ಟದ, ಒಂದು ಸಣ್ಣ ಸುಳಿ ಶುರುವಾಗ್ಯದ. ಯಾಕಂದರೆ ಈಗ ಹೊಸದಾಗಿ ಆಗ್ತಾಯಿದೆ. ಈಗ ನೋಡಿ, ರಾಹುಲ್ ಗಾಂಧಿ ಅವರು ಫಸ್ಟ್ ಟೈಮ್ ಜಾರಕಿಹೊಳಿ ಕುಟುಂಬದವರು ನೇರವಾಗಿ ಸ್ಪರ್ಧೆಗೆ ಇಳಿತಾ ಇದ್ದಾರೆ ಅನ್ನೋದು ಇಲ್ಲಿ ಗಮನಿಸಬೇಕಾಗ್ಯದ. ಅಂದ್ರೆ ನೇರವಾಗಿ ಇದು ಪೂರ್ತಿ ಆದಂತಹ ಒಂದು ಕಬ್ಜಾ ತೊಗೊಳ್ಬೇಕಪ್ಪ ಇದನ್ನು. ಇಡೀ ಬೆಳಗಾವಿ ಜಿಲ್ಲೆಯ ಎಲ್ಲ ಕೋಆಪರೇಟಿವ್ ಬ್ಯಾಂಕ್ಗಳಾಗಿರ್ಬೋದು, ಎಲ್ಲರೂ ಆಗಿರ್ಬೋದು, ಜೊತೆಗೆ ಒಂದು ಅಧಿಕಾರವನ್ನು ಹಿಡ್ಕೋಬೇಕಂತ ಹೊರಟಿದ್ದಾರೆ. ಇಂಥ ಸಂದರ್ಭದಲ್ಲೇ ಈ ಒಂದು ತಮ್ಮ ಅಣ್ಣನ ಮಗನ ನಿಲ್ಲಿಸುವಂಥ ಪ್ರಯತ್ನ ಮಾಡ್ತಾ ಇರೋದು, ಪ್ರಚಾರ ಮಾಡ್ತಾ ಇರೋದು, ಜೊತೆಗೆ ಪಕ್ಷಾತೀತವಾಗಿ ನಾವು ಮಾಡ್ತೀವಿ ಅಂತೇಳಿ ಸತೀಶ್ ಅವ್ರನ್ನ ಇವನ್ನೆಲ್ಲ ಬಂದ್ ಮಾಡುವಂಥದ್ದು, ಇದನ್ನೆಲ್ಲ ಗಮನಿಸಿರುವಂತಹ ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಮೋಸ್ಟ್ಲಿ ತಮ್ಮ ಸಹೋದರನನ್ನು ಈ ಒಂದು BDCC ಬ್ಯಾಂಕಿನ ಚುನಾವಣೆ ನಿರ್ದೇಶಕ ಸ್ಥಾನಕ್ಕೆ ತಂದ ತಾವು ಇದ್ದೀವಪ್ಪ, ಇಲ್ಲ ನಮ್ಮದು ಪ್ರಭಾವ ಉಳಿಸಿಕೊಳ್ಳೋಣ ಅಂತೇಳಿ ಇಲ್ಲೇ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಮೂಡದ ಅಂತ ಅನಿಸ್ತದೆ. ಈಗ ಲಕ್ಷ್ಮಣ ಸವದಿ ಅಂತವರು ಅದು ಇನ್ನುಳಿದವರು ಯಾರಾದರೂ ಇವ್ರ ಜೊತೆ ಗುರುತಿಸ್ಕೋಬೋದಾ? ಇದು ನಿಜವಾಗಿಯೂ ಸ್ಪರ್ಧೆ ಹೆಂಗೆ ಆಗ್ತಾಯಿದೆ ಅಂದರೆ ಡೇ ಟು ಡೇ ಇದು ಸಮಬಲದ ಕುಸ್ತಿ ಆಗ್ಬೋದಾ? ಯಾಕಂದರೆ ಆಲ್ರೆಡಿ ಭಾಳಷ್ಟು ಜನ ತಿಳ್ಕೊಂಡಿದ್ರು ಜಾರಕಿಹೊಳಿ ಅವರ ನಿಯರೆಸ್ಟ್ ವ್ಯಕ್ತಿ ಒಂದು ಅಧ್ಯಕ್ಷತೆ ಥರದ್ದು. ಹೀಗಾಗಿ ಮುಂದಿನ ಒಂದು ದಿನಗಳಲ್ಲಿ ಅವರೇ ಆಗ್ಬೋದು ಅನ್ನೋ ತರ್ಕ ಮಾಡುವಷ್ಟರಲ್ಲಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಹೆಜ್ಜೆ ಇಟ್ಟಿದ್ದು, ಜೊತೆಗೆ ತಮ್ಮ ಸಹೋದರನ ತಂದಿದ್ದು, ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಅವರು ತಮ್ಮ ಅಣ್ಣನ ಮಗನಲ್ಲಿ 8 ವರ್ಷ ಹಚ್ಚಿದ್ದು, ಇವೆಲ್ಲ ಸೂಕ್ಷ್ಮ ಗಮನಿಸಿದಾಗ ಕತ್ತಿ, ಸವದಿ, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಇವರೆಲ್ಲರೂ ಏನಾದರೂ ಹೊಸ ರಾಜಕೀಯ ಆಟ ಹೂಡ್ಬೋದಾ? ಇದು ಸುಮ್ಮನೆ ತರ್ಕ್ರಿ, ಸುಮ್ಮನೆ ಒಂದು ವಿಚಾರ ಮಾಡುವಂಥದ್ದು. ಯಾಕಂದ್ರೆ ಇದು ನಮ್ಮ DCC ಬ್ಯಾಂಕ್ ಏನದಲ್ಲ, ಇದು ರೈತರ ಏನಪ್ಪ ಅಂದ್ರೆ ಈ ಒಂದು ಬೆಂಬಲದ ಸ್ಥಾನ, ಜೊತೆಗೆ ಶಕ್ತಿಯ ಕೇಂದ್ರ. ಅದಕ್ಕಾಗಿ ಮೋಸ್ಟ್ ಪ್ರೊಬರಿ ಇನ್ನೂ ಹೊಸ ಸ್ವರೂಪ ಪಡಿಬೋದು ಇದು ಅಂಥೇಳಿ ಇವತ್ತು ಅನಿಸ್ಲಿಕ್ಕತ್ತದ. ಇದೇನಾಗ್ತದೆ ಗೊತ್ತಿಲ್ಲ, ಸುಮ್ಮನೆ ಒಂದು ಗೆಸ್ ಇರ್ಬೋದಾ? ಅಂದರೆ ಇನ್ನೂ ಈ ಸ್ಪರ್ಧೆ ತಾರಕಕ್ಕೆ ಮುಟ್ಟುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅಕ್ಟೋಬರ್ 19ಗೆ ಎಲೆಕ್ಷನ್ ಇರೋದ್ರಿಂದ ಇಷ್ಟರಲ್ಲಿ ಮತ್ತೆ ಏನಾದರೂ ಬದಲಾವಣೆ ಆಗ್ಬೋದು. ಮತ್ತು ಆಲ್ರೆಡಿ ಕತ್ತಿಯವ್ರ ಕುಟುಂಬರು ಪ್ರಚಾರ ಜೋರು ಮಾಡ್ತಾಯಿದೆ, ಪ್ರತಿಯೊಬ್ಬರಿಗೆ ಭೇಟಿ ಆಗ್ತಾಯಿದೆ. ಜೊತೆಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರ ಸಹೋದರನ ತೆಗೆದುಕೊಂಡ. ಇದೇ ಕಾಲಕ್ಕೆ ಬಾಲಚಂದ್ರ ಜಾರಕಿಹೊಳಿ ತಮ್ಮ ಸಹೋದರನ ಮಗನನ್ನು ಎಂಟ್ರಿ ಹೊಡೆಸ್ಬೇಕಂತೇಳಿ ತಮ್ಮ ಸಂಘಟನೆ ಮಾಡ್ಕೊಂಡ. ತಾವು ಸಹ ಒಂದೇನಪ್ಪ ಕಾಲಿಗೆ ಏನೋ ಒಂದು ಯಂತ್ರ ಕಟ್ಕೊಂಡು ಎಲ್ಲ ಸುತ್ತಾಗ್ತಾ ಇದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಬೆಳಗಾವಿ DCC ಬ್ಯಾಂಕ್ ಈ ಸಲ ಇಲೆಕ್ಷನ್ ತಾರಕಕ್ಕೆ ಇರೋದಷ್ಟೇ ಅಲ್ಲ, ಎಲ್ಲರೂ ಕುತೂಹಲ ಮೂಡಿಸೋದು ಏನಾಗ್ಬೋದು ಅಂತೇಳಿ. ನಿಮಗೇನು ಅನ್ನಿಸ್ತದ? ಈ ವಿಚಾರಗಳು ಸರಿ ಅನ್ನಿಸ್ತವ, ತಪ್ಪು ಅನ್ನಿಸ್ತವ? ಇಲ್ಲ, ನಮಗೇನು ಆಗಬೇಕಾಗಿದ್ದಿಲ್ಲ, ಆದರೂ ಏನು ಆಗಬೇಕು ಅನ್ನೋದನ್ನು ಡಿಸ್ಕಷನ್ ಮಾಡೋದು ಬಂದು ನಮ್ಮ ತರ್ಕ, ಪತ್ರಿಕಾ ಧರ್ಮ, ಆ ದಿಶೆಯಲ್ಲಿ ಮಾಡ್ತಾಯಿದ್ದೀವಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. ಜೊತೆಗೆ BDCC ಬ್ಯಾಂಕದ ಈ ಕದನ ಎಲ್ಲಿ ಹೋಗಿ ನಿಲ್ಲಿಸ್ಬೋದು ಜಿಲ್ಲೆಯ ರಾಜಕಾರಣವನ್ನು ಅನ್ನೋದು ಮತ್ತೆ ಮರುಚಿಂತನೆ ಮಾಡಿರಿ ಅಂತ ಹೇಳ್ತಾ H16 ನ್ಯೂಸ್ ಸೀತಾರಾಮ್ ಸತ್ಯ ಕೈಗಡೆ ವಂದನೆಗಳು.